ಇನ್ನು ಚಾಮುಂಡಿ ಬೆಟ್ಟಕ್ಕೆ ಸಂಬಂಧಪಟ್ಟ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸೃಷ್ಟಿ ಮಾಡಿದಂತಹ ವಿವಾದಕ್ಕೆ ಸಿಎಂ ಸಿದ್ದರಾಮಯ್ಯ ತೆರೆ ಎಳೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಆದ್ರೆ ದಸರಾ ಹಬ್ಬ ಇದು ಎಲ್ಲರ ಹಬ್ಬ, ಧರ್ಮ ಜಾತಿ ಇಲ್ಲ ಅಂತ ಹೇಳಿ ಉದ್ಘಾಟಕರಾಗಿ ಬಾನು ಮುಷ್ತಾಕ್ ಅವರು ಬರ್ತಾ ಇರೋ ಬಗ್ಗೆ ಸ್ಪಷ್ಟನೆಯನ್ನ ಕೊಡುವಂತಹ ಪ್ರಯತ್ನವನ್ನ ಸಿಎಂ ಸಿದ್ದರಾಮಯ್ಯ ಮಾಡಿದ್ದಾರೆ. ಬಾನು ಮುಷ್ತಾಕ್ ಅವರು ಬೂಕರ್ ಪ್ರಶಸ್ತಿ ಪುರಸ್ಕೃತರು, ಹಾಗಾಗಿ ಅವರನ್ನ ಉದ್ಘಾಟನೆಗೆ ಕರೆದಿದ್ದೀವಿ. ಬಿಜೆಪಿ ದಸರಾ ವಿಚಾರದಲ್ಲೂ ರಾಜಕಾರಣ ಮಾಡ್ತಾ ಇದೆ, ಸುಳ್ಳು ಹೇಳೋದ್ ಬಿಟ್ರೆ ಅವರಿಗೆ ಬೇರೇನೂ ಇಲ್ಲ ಅಂತ ಹೇಳಿ ಬಿಜೆಪಿ ನಾಯಕರ ವಿರುದ್ಧ ಸಿದ್ದರಾಮಯ್ಯ ಸಿದ್ದರಾಮನ ಹುಂಡಿಯಲ್ಲಿ ಕಿಡಿಕಾರಿದ್ದಾರೆ. ಮಾಡ್ತಾರೆ, ಅವ್ರ ಮನೇನೂ ಮಾಡ್ತಾರೆ. ರಾಜಕಾರಣ ಸುಳ್ಳು ಹೇಳೋದು ಬಿಟ್ಟು ಇನ್ನೇನಾದ್ರು ಬರ್ತದ ಅವ್ರಿಗೆ. ಬಾನು ಮುಷ್ತಾಕ್ ಒಬ್ಬ ಕನ್ನಡದ ರೈಟರ್ ಅಲ್ವಾ, ಅವ್ರನ್ನ ಉದ್ಘಾಟನೆ ಕರೆದ್ರೆ ಬ್ರೂಕರ್ ಪ್ರಶಸ್ತಿ ಸಿಕ್ಕಿದೆ ಅವ್ರಿಗೆ. ಎಷ್ಟು ಜನಕ್ಕೆ ಸಿಕ್ಕಿದೆ ಬ್ರೂಕರ್ ಪ್ರಶಸ್ತಿ? ಎಷ್ಟು ಜನ ಸಿಕ್ಕಿದೆ? ಸಿಕ್ಕಿಲ್ಲ. ಅದು ಗೌರವ ಸಿಗ್ಬೇಕಲ್ಲ, ಅದು ಗೌರವ ಕೊಡ್ಲಿಕ್ಕೋಸ್ಕರ ಅವ್ರನ್ನ ದಸರಾ ಉದ್ಘಾಟನೆ ಮಾಡಿಸ್ತಾರೆ. ಅಲ್ಲ, ಬಟ್ ಈ ತರದ ಚಲೋಗಳಿಂದ ದಸರಾ ಮೇಲೆ ಎಫೆಕ್ಟ್ ಆಗಲ್ವಾ? ಅಂದ್ರೆ ಬ್ಯಾಡ್ ಇಮೇಜ್ ಕ್ರಿಯೇಟ್ ಆಗಲ್ವಾ? ಯಾಕೆ ಬ್ಯಾಡ್ ಇಮೇಜ್? ಅಲ್ಲ, ಹೋರಾಟ ಮಾಡ್ತೀವಿ ಅಂತಾರೆ. ಈಗ ಕೆಲವರು ಮಾತ್ರ, ಎಲ್ಲರೂ ಮಾಡ್ತಾ ಇಲ್ಲ. ಹೌದು, ಹಿಂದೂಗಳೆಲ್ಲ ಅವ್ರ ಜೊತೆ ಇದ್ದಾರ. ಬಿಜೆಪಿ ಮಾತ್ರ ಹೋರಾಟ. ಅವರು ಹೇಳಿದ ಮೇಲೆ ಸ್ವಲ್ಪ ಗಲಾಟೆ ಜಾಸ್ತಿ ಆಗಿದೆ. ಇದು ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಂತ ಅಲ್ಲ ಅಂದಿದ್ದು. ಹಿಂದೂಗಳ ಆಸ್ತಿ, ಮುಸಲ್ಮಾನರ ಆಸ್ತಿ ಅಂತ ಹೇಳೋದಿಲ್ಲ, ಅದು ಹಿಂದೂಗಳ ಆಸ್ತಿನೇ ಇರ್ಬೋದು. ದಸರಾ ಅನ್ನೋದು ನಾಡ ಹಬ್ಬ ಅಲ್ವಾ? ಹೌದು, ಎಕ್ಸಾಕ್ಟ್ಲಿ. ನಾಡ ಹಬ್ಬ ಅಂತಂದ್ರೆ ಏನು? ಎಲ್ರಿಗೂ ಸೇರಿದೆಲ್ಲ, ಎಲ್ಲರೂ ಸೇರ್ ಮಾಡೋದು. ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ರು, ಬೌದ್ಧರು, ಸಿಖ್ರು ಎಲ್ಲರೂ ಸೇರ್ ಮಾಡ್ತಾ ಇದ್ದೀವಿ. ಅಲ್ಲ, ಬಟ್ ಡಿ ಕೆ ಶಿವಕುಮಾರ್ ಅವರು ಇದು ಹಿಂದೂಗಳದಲ್ಲ ಅಂದ್ಬಿಟ್ರು, ಅವಾಗಿಂದ ಸ್ವಲ್ಪ ಇದು ಜಾಸ್ತಿ ಆಗೋಯ್ತು ಅಂತ ಗೊತ್ತಿಲ್ಲ. ಹಿಂದೂಗಳಿಗೆ ಸೇರಿದ್ದಲ್ಲ ಅಂದಿದ್ದವರು. ಇದು ದಸರಾ ಹಿಂದೂಗಳಿಗೆ ಸೇರಿದ್ದಲ್ಲ. ಅಲ್ಲ, ಚಾಮುಂಡಿ ಬೆಟ್ಟ ಅವ್ರು ಹೇಳಿದ್ರು, ಅವ್ರು ಚಾಮುಂಡಿ ಬೆಟ್ಟ ಹೇಳಿದ್ದು, ಚಾಮುಂಡಿ ಬೆಟ್ಟ ಹಿಂದೂಗಳದಲ್ಲ ಅಂತ, ಹಿಂದೂಗಳ ಆಸ್ತಿ ಅಲ್ಲ ಅಂತ. ಆದ್ಮೇಲೆ ಚಾಮುಂಡಿ ದಸರಾ ಮಾಡೋದು ನಾವು, ಚಾಮುಂಡಿ ಬೆಟ್ಟ ಅಲ್ಲ ವಿಷಯ. ಇಶ್ಯೂ ಇರೋದು ದಸರಾ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.